ಕರೆಸಿದ್ದಾನೆ. ಕರೀಲಿಕ್ಕೆ ಬರದೇ ಇದ್ರು ಕಾಶಿಗೆ ಹೋಗೋದು ಡೌಟ್ ಇತ್ತು, ಅನುಮಾನ ಇತ್ತು. ಏನದರ ಅರ್ಥ, ಯಾಕೆ ಕಾಶಿ ಯಾತ್ರೆ 7 ಹೆಜ್ಜೆ ನಡೀತೇವೆ ನಾವು ಅಂತ ವಿಚಾರದಿಂದ, ಮೀಮಾಂಸೆಯಿಂದ, ಇತಿ ಕರ್ತವ್ಯತಾ ಪ್ರಜ್ಞೆಯನ್ನು ಇಟ್ಟುಕೊಂಡು. ಇತಿ ಕರ್ತವ್ಯತಾ ಶಾಸ್ತ್ರದ ವಾಕ್ಯ ಅರ್ಥ ಆಗ್ತದೆ, ಬಲ್ಲವರಿದ್ದರೆ ವಿದ್ವಾಂಸರು. ಶಾಸ್ತ್ರವನ್ನು ನೆನಪಿಟ್ಟುಕೊಂಡು ವೇದವ್ರತ ಸ್ನಾತಕನಾಗಿ ಇತಿ ಕರ್ತವ್ಯತಾ ಪ್ರಜ್ಞೆಯನ್ನು ಬೆಳೆಸಿಕೊಂಡು 7 ಹೆಜ್ಜೆ ನಡೀತಾನೆ. 7 ಹೆಜ್ಜೆ ನಡೆಯುವ ಉದ್ದೇಶ, ಸಪ್ತ ಋಷಿ ಮಂಡಲದಲ್ಲಿ ಋಷಿಣದ ಭಾರವನ್ನು ಹೊತ್ತಂತಹ ಆತ 7 ರೀತಿಯಾದ ಅಗ್ನಿಯ ಜ್ವಾಲೆಯನ್ನು ಸಿದ್ಧಿ ಮಾಡಿಕೊಂಡು ಬಂದಿದ್ದಾನೆ. ಅದು ಮುಂದೆ ಹೇಳ್ತೇನೆ ಎಲ್ಲಿ ಅಂತ. ಆ ಅಗ್ನಿಯ ಸಾಕ್ಷಾತ್ಕಾರವನ್ನು ಮಾಡಿ 7 ಹೆಜ್ಜೆ ಮೇಲೆ ಬಂದವನ ಜೊತೆಯಲ್ಲಿ ನಾನು ನಡೆಯಬೇಕಾದ್ರೆ ನಾನೂ 7 ಹೆಜ್ಜೆ ಮುನ್ನಡೆಯಬೇಕು ಅಂತ ಇವಳು ಸಂಕಲ್ಪ ಮಾಡಿ ಮಂಟಪದಲ್ಲಿ 7 ಹೆಜ್ಜೆ ಹೋಗ್ತಾಳೆ. ಹಾಗೆ ಇಬ್ಬರು ಐಕ್ಯವಾಗ್ತಾರೆ. ಅಲ್ದಿದ್ದಿದ್ರೆ ಹೆಂಡತಿ ಹೇಳೋದೇ ಒಂದು, ಗಂಡು ಮಾಡೋದೇ ಇನ್ನೊಂದು. ಭಾಳ ಜನರ ಸಮಸ್ಯೆ ಅದೇ. ಪ್ರತಿನಿತ್ಯ ಯಾ ಹೇಳಿದ್ದು ಹೋಗಿ ಅರ್ಥ ಆಗ್ತಿಲ್ಲ ಅಂತ, ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಿಲ್ಲ, ನಾವು ಹೇಳಕ್ಕಾಗ್ತದೆ ಸರಿ ಆಗ್ತಿಲ್ಲ ಅಲ್ಲಿಗೆ. ಕಾರಣ ಏನು? ಆ ಸ್ತರ ಸಮಾನವಾದ ಸ್ತರ ಬರಬೇಕಲ್ಲ. ಆ ಸ್ತರಕ್ಕೋಸ್ಕರವಾಗಿ 7 ಹೆಜ್ಜೆ ವ್ರತಸ್ನಾತಕನಾಗಿ ಸಮಾವರ್ತನೆಯಲ್ಲಿ ತೀರ್ಥಯಾತ್ರಾ ಇತಿ ಕರ್ತವ್ಯತಾ ಪ್ರಜ್ಞೆಯಿಂದ ನಡೆದು ಬಂದವರ ಏಕಮಿಷೇವೆಷ್ಟು ಸ್ವಾನ್ವೇತು ಇತ್ಯಾದಿ ಮಂತ್ರಗಳನ್ನು ಹೇಳಿ ಭಾಗ್ಯದ, ಸಂಪತ್ತಿನ, ಎಲ್ಲ ರೀತಿಯಾದಂತಹ ಗುಣಗಳ, ಅನ್ನಗಳ, ಸಾತ್ವಿಕ ಹೆಜ್ಜೆಗಳನ್ನು ಇಟ್ಟುಕೊಂಡು ಅವನ ಜೊತೆಯಲ್ಲಿ ಬಂದು, ಈಗ ನಾನು ನಿನ್ನ ಸಮಾನ ಸ್ಕಂಧನಾಗಿದ್ದೇನೆ, ನಿನ್ನ ಜೊತೆ ನಡೆಯಲಿಕ್ಕೆ ನಾನು ಸಮರ್ಥಳಾಗಿದ್ದೇನೆ ಅನ್ನುವುದೇ ಸಪ್ತಪದಿ. ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ಭಟ್ರೆ ಸಪ್ತಪದಿ ದುಡ್ಡು ಅಂತ ಕೇಳ್ತವ್ರ? ಇನ್ನೊಂದು ಅಂತರಂಗ ಇದೆ ಅಲ್ಲಿ, ಅದರಲ್ಲಿ ಕಾಂಪಿಟೇಷನ್. ಹೆಣ್ಣವ್ರು 100 ಇಟ್ಟರೆ ಗಂಡವ್ರು 200. ಹೀಗೆಲ್ಲ ನಡೀತಾ ಇದೆ ಲೋಕದಲ್ಲಿ. ಅರ್ಥ ಗೊತ್ತಿಲ್ವಲ್ಲ ಪಾಪ. ನಾನು ಯಾರ ಬಗ್ಗೆ ಆಕ್ಷೇಪ ಮಾಡ್ತಾ ಇದ್ದೆ. ಸುವರ್ಣವನ್ನು ಪ್ರತ್ಯಾಮ್ನಾಯವಾಗಿ ಇಟ್ಟು ಸಪ್ತ ಋಷಿ ಮಂಡಲಕ್ಕೆ ಒಂದಿಷ್ಟು ಕಾಣಿಕೆಯನ್ನು ಕೊಟ್ಟು ತನ್ನ ಪೂರ್ವ ಗೋತ್ರವನ್ನು ನಿವೃತ್ತಿಪಡಿಸಿಕೊಂಡು ಗಂಡನ ಗೋತ್ರಕ್ಕೆ ಸೇರ್ತಾಳೆ. ಸುಮ್ಮನೆ ಗೋತ್ರವನ್ನೆಲ್ಲ ಬಿಡ್ಲಿಕ್ಕಾಗೋದಿಲ್ಲ, ಸುಮ್ಮನೆ ಕುಲದೇವರನ್ನು ಬಿಡ್ಲಿಕ್ಕಾಗೋದಿಲ್ಲ, ಸುಮ್ಮನೆ ಹೆಸರನ್ನು ಬಿಡ್ಲಿಕ್ಕಾಗೋದಿಲ್ಲ, ಸುಮ್ಮನೆ ಹೆಂಡತಿ ಬಿಡ್ಲಿಕ್ಕೂ ಆಗೋದಿಲ್ಲ. ಬಿಡಬಾರದು ಮತ್ತೆ. ಹಾಗಾಗಿ 7 ಹೆಜ್ಜೆ ಅವಳು ನಡೀತಾ ಅಲ್ಲ, ಆ 7 ಹೆಜ್ಜೆ ಸಪ್ತ ಋಷಿ ಮಂಡಲಕ್ಕೆ ಕಾಣಿಕೆಯನ್ನು ನೀಡುತ್ತಾ ಸುವರ್ಣವನ್ನು ಕೊಟ್ಟು ತನ್ನ ಪೂರ್ವ ಗೋತ್ರವನ್ನು ಬಿಟ್ಟು ಗಂಡನ ಗೋತ್ರಕ್ಕೆ ಸೇರ್ತಾಳೆ. ಇದು ಸಪ್ತಪದಿ. ಆದ್ದರಿಂದ ಸಪ್ತಪದ ಕ್ರಮಣಾರ್ಥಂ ಅಂತ ಹೇಳಿದ್ರು. ಹೀಗೆ ಸಪ್ತಪದಿಯಿಂದ ಅವರು ಸೇರಿಕೊಂಡ್ರು. ಈ ಎಲ್ಲವುದನ್ನು ಆ ಹೆಣ್ಣು ರಾಜಹೋಮದಲ್ಲಿ ನೆನಪಿಟ್ಟುಕೊಂಡು ತೀರಿಸಿಕೊಳ್ತಾಳೆ. ದೀರ್ಘಾಯುರಸ್ತು ಮೇ ಪತಿರ್ಜೀವಾತು ಶರದ ಶತಂ. ನನ್ನನ್ನು ಬಯಸಿಕೊಂಡು ಇಷ್ಟು ಕಲ್ಯಾಣ ಗುಣಗಳನ್ನು, ಇಷ್ಟು ಸಮೃದ್ಧಿಗಳನ್ನು ಇಚ್ಛೆಪಟ್ಟಿದ್ದೀರಿ ಅಂತಾದರೆ ನಾನು ಹಿಂದಿಲ್ಲ. ನನಗೆ ನನ್ನ ತಂದೆ ತಾಯಿಗಳಿಂದ ಸಂಸ್ಕಾರ ಕೊಡಲ್ಪಟ್ಟಿದೆ. ಆದ್ದರಿಂದ ನಿಮ್ಮ ಜೀವನವೇ ನನ್ನ ಜೀವನ, ನಿಮ್ಮ ಜೀವನದ ಸೌಭಾಗ್ಯ ಶ್ರೇಯಸ್ಸುಗಳೇ ನನ್ನ ಜೀವನದ ಸೌಭಾಗ್ಯ ಶ್ರೇಯಸ್ಸು ಅಂತ ಇಟ್ಟುಕೊಂಡು ಅಗ್ನಿಯಲ್ಲಿ ನಮಸ್ಕರಿಸುತ್ತಾ ರಾಜಹೋಮವನ್ನು ಮಾಡಿ ಆ ಗಂಡನಿಗೆ ಬೇಕಾದ ಆಯುಷ್ಯ, ಸೌಭಾಗ್ಯ, ಆರೋಗ್ಯಗಳನ್ನು ಕೇಳಿಕೊಳ್ತಾಳೆ. ಇಲ್ಲಿ ಅವನು ಮಂಗಲಸೂತ್ರ ಕಟ್ಟುವಾಗ ಕೇಳ್ಕೊಂಡಿದ್ದ, ಅಲ್ಲ ರಾಜಹೋಮದಲ್ಲಿ ಅವರು ಕೇಳ್ತಾಳೆ. ಹೀಗೆ ಇವರಿಬ್ಬರೂ ಸೇರಿ ಪತ್ನಿತ್ವ ಸಿದ್ಧಿಯನ್ನು, ಗಾರ್ಹಸ್ಥ್ಯಾಶ್ರಮದ ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾರೆ. ಇದು ಸ್ಥೂಲವಾಗಿ 2 ಜೀವಗಳನ್ನು ಒಟ್ಟಿಗೆ ಸೇರಿಸಿ ವಿವಾಹ ಅನ್ನುವ ಸಂಸ್ಕಾರದಿಂದ ಸಂಸ್ಕರಿಸುವ ಒಂದು ವಿಧಾನ. ವೈದಿಕರು ತುಂಬ ಇದ್ದೀರಿ ಅಂತ ನಾನು ಸ್ವಲ್ಪ ಆ ಕಡೆಯಲ್ಲಿ ನಮ್ಮ ವಿಚಾರವನ್ನು ನಿಮಗೆ ತಿಳಿಯಪಡಿಸಿದೆ. 2ನೇ ಪುಟಕ್ಕೆ ಬಂದರೆ ಸಾಮಾಜಿಕವಾದ ಜೀವನವನ್ನು ನೋಡೋಣ. ಈ ಹೆಣ್ಣು ಒಳ್ಳೆ ಹೆಣ್ಣು, ಒಳ್ಳೆ ಗಂಡು, ಅದರಲ್ಲಿ ಸಂದೇಹವೇ ಇಲ್ಲ. ಮಧು ನಾನು ನೋಡಿದ ಹಾಗೆ ಸಾತ್ವಿಕ, ಸಜ್ಜನಿಕೆಯ, ಸುಸಂಸ್ಕೃತಿಯನ್ನು ಇಟ್ಟುಕೊಂಡು ಬಂದಂತಹ ಹುಡುಗ. ತಂದೆ ತಾಯಿ ಬಂಧು ಬಾಂಧವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡ ಹುಡುಗ. ನಾನು ಚಿಕ್ಕವನಿಂದ ನೋಡ್ತಾ ಇದ್ದೇನೆ. ಆದ್ದರಿಂದ ಅವನು ಒಳ್ಳೆ ಗಂಡು. ಹೆಣ್ಣಿನ ಬಗ್ಗೆ ಕೇಳಿದ್ದೇನೆ. ತಿಮ್ಮಪ್ಪೇಡರು ತಂದೆ ತಾಯಿ, ರಚನಾ ಮಧು. ನನ್ನ ಅರ್ಥದಲ್ಲಿ ಮಧು ರಚನೆ ಆಗಬೇಕು. ಇಲ್ಲಿ ಮಧು ಮನುಷ್ಯೆ, ಮಧು ವಕ್ಷ್ಯಾಮಿ, ಮಧು ವದಿಷ್ಯಾಮಿ, ಈ ರಚನೆ ಈ ಮನೆಯಲ್ಲಿ ಆಗಬೇಕು. ಹಾಗಾಗಿ ಅಂತಹ ರಚನಾ ಅನ್ನುವ ಹೆಸರಿಟ್ಟುಕೊಂಡ ಹೆಣ್ಣುಮಗಳು ಒಳ್ಳೆಯ ಹೆಣ್ಣು, ಸುಸಂಸ್ಕೃತಳು, ಸಾತ್ವಿಕಳು, ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾವತಿ. ಹೀಗೆಲ್ಲ ನಾನು ಅವಳ ಬಗ್ಗೆ ತಿಳಿದದ್ದು, ಕೇಳಿದ್ದು. ಒಳ್ಳೆ ಗಂಡು, ಒಳ್ಳೆ ಹೆಣ್ಣು. ಈಗ ನಮಗೆ ಹೇಗೆ ಕಾಣ್ತಾ ಇದ್ದಾರೆ? ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಕಾಣ್ತಾ ಇದ್ದಾರಲ್ಲ. ಹಾಗೆ ಇವರು ಏನಾಗಬೇಕು ಮುಂದೆ ಅಂದರೆ ಒಳ್ಳೆ ತಂದೆ, ಒಳ್ಳೆ ತಾಯಿ ಆಗಬೇಕು. ಅದು ಹೆಣ್ಣಿನ ಜೀವನ ಸಾರ್ಥಕತೆ. ಇಂಥ ಒಳ್ಳೆ ತಂದೆ, ಒಳ್ಳೆ ತಾಯಿ ಆಗಬೇಕು ಅಂತಾದರೆ ಅವರು ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು. ಹಾಗಾಗಿಯೇ ಮಂಟಪದಲ್ಲಿ ಮಿತ್ರೋಸಿ ಅಂತ ಪಾಣಿಗ್ರಹಣ ಮಾಡುವಾಗ
ಹೆಂಡತಿ ಅನ್ಯೋನ್ಯತೆಯನ್ನು ಕಂಡುಕೊಂಡು ಆ ಒಂದು ಒಳ್ಳೆತನವನ್ನು ಸೂಚಿಸಿದ ಶಾಸ್ತ್ರ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ದದಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ನಿಗದಂತಿ ಸಂತಹ. ಗಂಡ, ವ್ಯಾಕರಣ ಗಮನಿಸಿ ನಾನು ಹೇಳುವಾಗ, ಗಂಡ ಹೆಂಡತಿಗೆ ಮಿತ್ರ, ಹೆಂಡತಿ ಗಂಡನಿಗೆ ಮಾತ್ರ ಮಿತ್ರಳು. ಹಾಗೆ ಮಿತ್ರತ್ವವನ್ನು ಇಟ್ಕೊಳ್ಬೇಕು. ಹಾಗೆ ಮಿತ್ರತ್ವವನ್ನು ಇಟ್ಟುಕೊಂಡು ಕೆಲವು ಸಾಂಸಾರಿಕ ರಹಸ್ಯ ಅಂತ ಇದನ್ನು ಕಾಪಾಡಿಕೊಂಡು ಬರಬೇಕು. ಗುಪ್ತವಾದದ್ದು, ಹಾಗಾಗಿ ನಮ್ಮ ಹಿಂದಿನವರು ಗುಪ್ತವಾದದ್ದನ್ನು ಬಿಟ್ಟುಕೊಡ್ಲೇ ಇಲ್ಲ ಇಲ್ಲಿಯವರೆಗೂ. ಆ ಗುಪ್ತವಾದ ರಹಸ್ಯವನ್ನು ಇಟ್ಕೊಂಡಿದ್ದಾರೆ. ಆನಂತರದಲ್ಲಿ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ, ಪರಸ್ಪರ ಗಂಡ ಹೆಂಡತಿಯರು ಇದ್ದ ಗುಣಗಳನ್ನ ಹೇಳಿಕೊಳ್ಳಬಹುದು. ಇಲ್ಲದೇ ಇದ್ದ ಗುಣವನ್ನೆಲ್ಲ ಗಂಡನಲ್ಲಿ ಆರೋಪ ಮಾಡಿ, ಆ ಹೆಂಡತಿ ಮೇಲೆ ಇವ ಆರೋಪ ಮಾಡಿ, ಆ ಗುಣಗಣ ಭೂಯಿಷ್ಠವಾದಂತಹ ವ್ಯಕ್ತಿಗಳು ಅಂತ ಸಮಾಜಕ್ಕೆ ತಪ್ಪು ತಿಳುವಳಿಕೆ ಕೊಟ್ಟು ಅಲ್ಲೋಲ ಕಲ್ಲೋಲ ಮಾಡಿಕೊಳ್ಳುವುದಕ್ಕಿಂತ ಗುಣಾನ್ ಪ್ರಕಟೀಕರೋತಿ, ಇದ್ದ ಗುಣವನ್ನು ಹೇಳ್ಕೊಳ್ಬೇಕು. ಆಮೇಲೆ ನವರಹಸ್ಯ, 9 ರಹಸ್ಯ ಇದೆ. ಆ ರಹಸ್ಯವನ್ನು ಇಬ್ರು ಕಾಪಾಡಿಟ್ಕೊಳ್ಬೇಕು. ಆಯುಹು, ಇದು ಹೆಣ್ಮಕ್ಳು ಗಮನಿಸಿ ಕೇಳಿ. ವರ್ಷೆಷ್ಟಾತೆ ತಂಗಿ ನಿಂಗೆ ಕೇಳಿದ್ರೆ ಕರೆಕ್ಟ್ ಇಂತಿಷ್ಟು ಹೇಳಲ್ಲ. ಕಡಿಮೆ ಹೇಳಿದ್ರೆ ಭಾಳ ಚಲೋದು. 55 ಇದ್ದಿದ್ದು 52 ಕೇಳಿಸಿದ್ರೆ ಭಾಳ ಸಮಾಧಾನ. ಆಯುಷ್ಯವನ್ನು ಹೇಳಬಾರ್ದು. ಮೊದಲೇ ಚಿದಂಬರ ರಹಸ್ಯ ಅದು. ವಿತ್ತಂ, ಎಷ್ಟು ಹಣ ಮಾಡಿದ್ದೀರಿ. ಇವತ್ತಿನ ಕಾಲದಲ್ಲಿ ಎಲ್ಲಿ ದುಡ್ಡು ಮಾಡಲಾಗ್ತಾರ? ಈ ನಮ್ಮನೆ ಎಷ್ಟು ತಿರುಗಾಟ ಮಾಡಿದ್ರೆ ದುಡ್ಡು ಮಾಡಲಾಗಿದೆ. ಗೃಹ ಛಿದ್ರಂ, ಮನೆಯೊಳಗಿನ ಒಡಕು ಇರಬಾರದು. ಇದ್ರ ಖಂಡಿತ ಹೇಳಬಾರದು. ನೀವು ಏನಾದ್ರು ಹೇಳಿದ್ರೆ ಊರ ಮೇಲೆ ನಿಮ್ಮ ಮನೆ ಹಿಸಿ ಆಗ್ಬಿಡ್ತದೆ. ಹಾಗಾಗಿ ಗೃಹ ಛಿದ್ರಂ. ಮಂತ್ರಂ ಅಶಿಷ್ಯಾಯ ನದೇಯಂ, ಕಾರಣ ಇದೆ. ಮಂತ್ರದ ಬಗ್ಗೆ ಹೇಳುವಾಗ ನಾನು ಹೇಳ್ತೇನೆ ಯಾಕೆ ಮಂತ್ರವನ್ನ ಗುಪ್ತವಾಗಿಡಬೇಕು ಅಂತ. ಮಂತ್ರಂ ಔಷಧಂ, ಕೆಲವು ದಿವ್ಯ ಔಷಧಗಳನ್ನ ಹೇಳಬಾರದು. ಸಂಗಮಂ, ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಹೇಳ್ತೇನೆ, ಬೇಸರ ಮಾಡ್ಕೊಳ್ಬೇಡಿ. ಇವತ್ತಿನ ಸಮಾಜಕ್ಕೆ ಬೇಕು ಅದು. ಗಂಡ ಹೆಂಡತಿಯರ ರಾತ್ರಿ ಚಟುವಟಿಕೆಯನ್ನು ಕಂಡವರಲ್ಲ ಹಗಲು ಹೇಳಬಾರದು. ಇದು ಅಷ್ಟಕ್ಕೆ ಸೀಮಿತ. ಇದಕ್ಕೆ ಇನ್ನೂ ವಿಶೇಷತೆ ಇದೆ. ಔಷಧಂ ಸಂಗಮಂ ಅನ್ನುವುದಕ್ಕೆ ಬೇಡ. ಇವತ್ತಿನ ಸಭೆಯಲ್ಲಿ ತುಂಬಿದ ವೈದಿಕ ಸಭೆ. ಔಷಧ ಸಂಗಮಂ. ಆಮೇಲೆ ತಪೋ ಮಾನಾಪಮಾನಂಚ, ತಪಸ್ಸು, ಮಾನ, ಅಪಮಾನ, ಈ 9 ರಹಸ್ಯವನ್ನ ಗಂಡ ಹೆಂಡತಿ ಯಾವಾಗಲೂ ಕಾಪಿಟ್ಕೊಳ್ಬೇಕು. ಅದು ಮಿತ್ರನ ಲಕ್ಷಣ. ಗುಣಾಂ ಪ್ರಕಟೀಕರೋತಿ ಆಪದ್ಗತಂಚ, ಯಾವ ಕಾಲದಲ್ಲಿ ಗಂಡನಿಗೆ ತೊಂದರೆ ಆಗ್ತದೆಯೋ ಆ ಕಾಲದಲ್ಲಿ ಹೆಣ್ಣು ಮಕ್ಕಳು, ಆ ಮನೆ ಗೃಹಿಣಿಯರು ಹಿಂದಿರದೆ ಬೇಕಾದ ಸಹಾಯವನ್ನು ಆರ್ಥಿಕವಾಗಿರಲಿ ಶಾರೀರಿಕವಾಗಿರಲಿ ಮಾಡಬೇಕು. ಅದು ಗೃಹಿಣಿಯ ಧರ್ಮ. ತುಪ್ಪ, ಹಾಲು ಇತ್ಯಾದಿಗಳನ್ನು ಮಾರಾಟ ಮಾಡಿ ಹಣ ಮಾಡಿಟ್ಕೊಂಡಿರ್ತಾರಲ್ಲ, ಅದು ಎಂದು ದುಡ್ರ ಅದ್ರ ಸುದ್ದಿ ಬರಡಿ ಹೇಳಲಿಲ್ಲ, ನಿಂಗಾಗಿಂದನೇ ಕೊಟ್ಟುಬಿಡಿ ಅದನ್ನು. ಹಾಗಾಗಿ ಅದನ್ನು ವ್ಯವಸ್ಥೆ ಮಾಡಿದ್ರು. ಆಪದ್ಗತಂಚನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣವಿದಂ. ಇಬ್ಬರೂ ಈ ಮಿತ್ರತ್ವವನ್ನು ಪರಸ್ಪರ ಕಂಡುಕೊಂಡು ಜೀವನದಲ್ಲಿ ಒಂದು ಸಾಂಗತ್ಯವನ್ನು ಇಟ್ಕೊಳ್ತಾರೆ, ಸಾಮೀಪ್ಯವನ್ನು ಇಟ್ಕೊಳ್ತಾರೆ, ಸಾಯುಜ್ಯಕ್ಕೆ ಕಾರಣೀಭೂತರಾಗ್ತಾರೆ. ಹಾಗಾಗಿ ಈ 2 ಗಂಡು ಹೆಣ್ಣು ತಂದೆ ತಾಯಿ ಆಗಬೇಕು, ಒಳ್ಳೆ ತಂದೆ ತಾಯಿಗಳಾಗಬೇಕು ಅಂದ್ರೆ ಎಲ್ಲ ಲಕ್ಷಣಗಳನ್ನು ಅಳವಡಿಸಿಕೊಳ್ಬೇಕು. ಹಾಗೆ ನಾನು ಕಂಡ ಹಾಗೆ ಮಧು, ಹಾಗೆ ನಾನು ಕಂಡ ಹಾಗೆ ರಚನಾ ಇಬ್ಬರು ಒಳ್ಳೆಯದಾದ ಸಂಸ್ಕೃತಿಯನ್ನ ಇಟ್ಟುಕೊಂಡು ಈ ರಹಸ್ಯಗಳನ್ನ ಜೀವನದಲ್ಲಿ ಕಾಪಾಡುತ್ತಾ ಉತ್ತಮವಾದ ಗಾರ್ಹಸ್ಥ್ಯ ಜೀವನವನ್ನ ಅನುಭವಿಸಬೇಕು. ಅನುಭವಿಸುವುದರ ಜೊತೆಗೆ ಯಾವುದನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೊಂಡಿದ್ದೇವೋ ಆ ಲಕ್ಷ್ಯ ಕೈತಪ್ಪದಂತೆ ನೋಡಿಕೊಳ್ಳಬೇಕು. ಕಾಳಿದಾಸ ಸಾರ್ವಕಾಲಿಕವಾದ ಒಂದು ಸಂದೇಶವನ್ನು ಹೇಳ್ತಾನೆ. ಅದನ್ನು ಹೇಳಿ ನಾನು ಸನ್ಯಾಸ ಸಮರ್ಪಣೆಯನ್ನು ಮುಗಿಸ್ಬಿಡ್ತೇನೆ. ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಉಚ್ಚೈ ಕುಲಂಚಾತ್ಮನಃ ತ್ವಯ್ಯಸ್ಯಾಃ ಕಥಮಪ್ಯ ಬಾಂಧವ ಕೃತಾಂ ಸ್ನೇಹ ಪ್ರವೃತ್ತಿಂಚ ತಾಂ ಮಾನ್ಯ ಪ್ರತಿಪತ್ತಿ ಪೂರ್ವಕಮಯಂ ತಾರೇಷು ದೃಶ್ಯಾತ್ವಯ ಭಾಗ್ಯಾಯತ್ತಮತಃಕರಂ ಅತಃಪರಂ ನ ಖಲು ತದ್ವಾಚ್ಯಂ ವಧೂಬಂಧುಭಿಃ. ಕಾಳಿದಾಸನ ಸಾರ್ವಕಾಲಿಕ ಸಂದೇಶ. ಮಗನಿಗೆ ಹೇಳ್ತಾನೆ, ಅಸ್ಮಾನ್ ಸಾಧು, ದುಷ್ಯಂತನಿಗೆ ಉಪದೇಶ ಮಾಡಿದ್ದು. ನಾವ್ಯಾರು ಮಗನೇ, ನಮ್ಮ ಯೋಗ್ಯತೆ ಏನು, ನಾವು ಅಡಿ ಇಟ್ಟರೆ ಮುಂದೆ ಏನಾಗ್ಬೋದು ಅದರ ಪರಿಣಾಮ ಅನ್ನೋದನ್ನು ನೆನಪಿಟ್ಟುಕೊಂಡು ಗೃಹಸ್ಥಾಶ್ರಮಕ್ಕೆ ಬಂದಿದ್ದಾನೆ ಈಗ ಆತ. ಅವನು ಸಾಮಾನ್ಯ ವ್ಯಕ್ತಿ ಮಾತನಾಡಿದಾಗ ಆಗೋದಿಲ್ಲ. ಒಂದು ಹೆಜ್ಜೆಯನ್ನು ಇಡುವಾಗ ಅದನ್ನು ವಿಚಾರ ಮಾಡಿ ಇಡಬೇಕು, ಆ ಅಡಿ ಮೂಡಬೇಕು. ಹಾಗೆ ಆ ರೀತಿಯಾಗಿ ಹೆಜ್ಜೆಯನ್ನು ಇಡು. ಕಾಳಿದಾಸ ಶಕುಂತಲಾ ನಾಟಕದಲ್ಲಿ ಕೊಟ್ಟ ಸಂದೇಶ. ಉಚ್ಚೈ ಕುಲಂಚಾತ್ಮನಃ ತ್ವಯ್ಯ, ನಾವೆಲ್ಲ ಬಂಧು ಬಾಂಧವರು ಸೇರಿದ್ದೇವೆ. ಕಾರಣ ನಿಮ್ಮ ಜೀವನದ ಉತ್ಕರ್ಷಕ್ಕೆ, ಉನ್ನತಿಗೆ ನಾವು ಹಾರೈಕೆ ಮಾಡಲಿಕ್ಕೆ ಬಂದವರೇ ವಿನಃ ನೀವು ಭೋಜನ ಅನ್ನೋದು ಅದು